Cafe, Brahmins Cafe. ಸರ್, ಮದುವೆಲಿ ಕೆಲವೊಂದಿಷ್ಟು ಫೋಟೋ ತೆಗೆದಿರನ್ನ ನೀವು ಹೇಳಿದಾಗೆ ತಂದಿದ್ದೀನಿ. ಕುಡು 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 ಕುಡು. ನನಗೆ ಬೇಕಾಗಿದ್ದ ಜೋಡಿ ಫೋಟೋ ಇದರಲ್ಲಿ ಇಲ್ವಲ್ಲ. ಅದು ಸರಿ, ಈ ಇಬ್ರು ಜೋಡಿ ಹೂವಿಂದ ಮುಖ ಮುಚ್ಕೊಂಡಿದ್ಯಲ್ಲ ಸರ್. ಅವತ್ತು ಒಟ್ಟು 5 ಜೋಡಿ ಮದುವೆ ಆಯಿತು. ಕೊನೆಗೆ PA ಕರ್ಕೊಂಡ್ಬಂದಿರೋ ಜೋಡಿ ನಾರ್ತ್ ಇಂಡಿಯನ್ ಅವರು. ಅವರೇ ಇಲ್ಲಿ ಮುಖ ಮುಚ್ಕೊಂಡಿರೋರು. ಅವ್ರ ಸಂಪ್ರದಾಯದಂತೆ. ಓಹೋ, ಎಲ್ಲೋ ಮಿಸ್ ಹೊಡಿತಾ ಇದೆ. ಇವರಿಬ್ರದ್ದು ತಾಳಿ ಕಟ್ಟೋ ಫೋಟೋ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸರ್, ತೆಗ್ದಿರೋ ಫೋಟೋ ಎಲ್ಲ ತೊಗೊಂಬಂದು ಕೊಟ್ಟಿದ್ದೀನಿ. ನಾನು ಒಂದ್ಸತಿ ಸ್ಟುಡಿಯೋಗೆ ಹೋಗಿ ನೋಡ್ತೀನಿ. ಇನ್ನು ಯಾವ್ದಾದ್ರು ಫೋಟೋ ಸಿಕ್ಕರೆ ತೊಗೊಂಬಂದು ಕೊಡ್ತೀನಿ ಸರ್. ಓಕೆ. ತಗೋ, ಆದಷ್ಟು ಬೇಗ ತಾಳಿ ಕಟ್ಟಿರೋದು ಫೋಟೋ ಬೇಕು. ಬೇಗ ತೊಗೊಂಡು. ಥ್ಯಾಂಕ್ ಯು ಸರ್, ಬರ್ತೀನಿ ನಾನು. ಓಕೆ. ಕರ್ಣ, ಎಷ್ಟು ದಿನ ಅಂತ ತಾಳಿನ ಎದೆಲ್ಲಿ ಮುಚ್ಚಿಟ್ಕೊಂಡಿರ್ತೀಯ? ಮುಖನ ಹೂವಿಂದ ಮುಚ್ಚಿಟ್ಕೊಂಡಷ್ಟು ಸುಲಭ ಅಲ್ಲ. ಕೆಂಡ ಅದು ಉರ್ಸಿ ಜ್ವಾಲೆ ಮಾಡಿ ಆ ಬೆಂಕಿಲಿ ನಿನ್ನ ಮತ್ತೆ ವೈಭವ್ನ ಸುಟ್ಟು ಕರಕ್ಲು ಮಾಡ್ತೀನಿ. ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಶ್ರೇಯಸ್ಸೇ ಅಲ್ಲ. ಸೂಪರ್ ಆಗಿ ಬಂದಿದೆ. ಹಲೋ. ಅದೇ ಅಮ್ಮ, ನೀವು ಕೊಟ್ಟಿರೋ ಆರ್ಡರ್ ಕಂಪ್ಲೀಟ್ ಆಯ್ತು. ಬಂದು ತಗೊಂಡು ಹೋಗ್ಬೋದಮ್ಮ. ಓಹ್, ಹೌದಾ ಪ್ರತಾಪ್ ಅವರೇ? ಸರಿ ಸರಿ, ನಾನು ಈಗಲೇ ಬರ್ತೀನಿ. ಸರಿ ಅಮ್ಮ, ಆಯ್ತು. ಹಾಂ, ಇದೇನು, ಯಾರೋ ಅಮ್ಮನಿಗೆ ಕಾಲ್ ಮಾಡಿದ್ರು. ಅಮ್ಮ ನೋಡಿದ್ರೆ ಇರೋ ಕೆಲಸ ಎಲ್ಲ ಬಿಟ್ಟು ದುಡ್ಡು ತಗೊಂಡು ಹೋಗ್ತಾ ಇದ್ದಾರಲ್ಲ. ತುಂಬಾ ಥ್ಯಾಂಕ್ಸ್ ಪ್ರತಾಪ್ ಅವರೇ. ಒಂದು ನಿಮಿಷ, ಮಿಕ್ಕಿದ ದುಡ್ಡು. ಓಕೆ, ಥ್ಯಾಂಕ್ ಯು ಮೇಡಮ್. ಬರ್ತೀನಿ. ಹಾಂ ಮೇಡಮ್, ಬನ್ನಿ. ವೈಷ್ಣವಿ ಅಂತ ಇವಳು ನಿನಗೆ ಗೊತ್ತಾ? ಇವಳು ನನ್ನ ಬೆಸ್ಟ್ ಫ್ರೆಂಡ್ ಸೌಂದರ್ಯ ಅಮ್ಮ, ನನ್ನ ಸೀನಿಯರು, ನಮ್ಮ ಕಾಲೇಜಲ್ಲಿ ಓದ್ತಾ ಇರೋದು. ಇವಳು ನಿನ್ ಸೀನಿಯರು, ನಿನ್ ಕಾಲೇಜಲ್ಲೇ ಓದ್ತಾ ಇರೋದು ಅಂದ್ರೆ ಇವಳ ಬಗ್ಗೆ ನಿನ್ಗೆಲ್ಲ ಚೆನ್ನಾಗೇ ಗೊತ್ತಾ? ಇವರು ಕೂಡ ಬ್ರಾಹ್ಮಿನ್ಸೆ. ಇವರಪ್ಪ ಒಂದ್ ಚಿಕ್ಕ ದೇವಸ್ಥಾನದಲ್ಲಿ ಪುರೋಹಿತರಾಗಿದ್ದಾರೆ. ಅಮ್ಮ ಕೂಡ ಒಳ್ಳೆ ಸಂಸ್ಕಾರವಂತರು. ಮಗಳು ಹಾಗೆ ಬೆಳೆಸಿದ್ದಾರೆ. ಅದಿರ್ಲಿ, ನೀನ್ ಯಾಕೆ ಪ್ಯೂರ್ ಫೋಟೋ ಹಿಡ್ಕೊಂಡು ಓಡಾಡ್ತಿದ್ಯಾ? ಸ್ಕೆಚ್ ಬೇರೆ ಮಾಡ್ಸಿದ್ಯಾ?
ಬಂಗಾರ, ಏನು ಅಂತ ಹೇಳಿ ನಾನು ನಿನ್ಗೆ. ಈ ಹುಡುಗಿ ಇದ್ದಾಳಲ್ಲ, ಇವಳಿನ ಮೇಲೆ ನಿನ್ಗೆ ಫ್ರೆಂಡ್ ಮಾತ್ರ ಅಲ್ಲ, ನಿನ್ಗೆ ಅತ್ತಿಗೆ ಆಗಿ ಬರ್ತಾ ಇದ್ದಾಳೆ. ಏನಮ್ಮ ನೀನ್ ಹೇಳ್ತಿರೋದು ನಿಜನಾ? ಸೌಂದರ್ಯ ನನಗೆ ಅತ್ತಿಗೆ ಆಗಿ ಬರ್ತಾ ಇದ್ದಾಳ? ಅಯ್ಯೋ, ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಅಮ್ಮ. ತುಂಬಾ ಥ್ಯಾಂಕ್ಸ್ ಅಮ್ಮ. ಅಣ್ಣನ್ಗೆ ನಮ್ಮ ಮನೆಗೆ ಹೇಳಿ ಮಾಡ್ತಿರುವಂತ ಹುಡುಗಿನೇ ಹುಡುಕಿದ್ಯಾ. ನನ್ನ ಬಂಗಾರ, ಅವಳು ನಿನ್ ಸ್ವಂತ ಅಕ್ಕ ಕಣೆ, ಅತ್ತಿಗೆ ಆಗಿ ಬರ್ತಿದ್ದಾಳೆ. ಅತ್ತಿಗೆ ಅಂತ ಗೊತ್ತಾಗಿನೇ ಇಷ್ಟು ಖುಷಿ ಪಡ್ತಿದ್ಯಾ? ಇವಳೇ ನಿನ್ ಸ್ವಂತ ಅಕ್ಕ ಅಂತ ನಾನ್ ನಿನಗೆ ಹೇಳಕ್ ಆಗ್ತಿಲ್ವೇ? ಎಂಥ ಹಣೆ ಬರ ನಂದು. ಅಮ್ಮ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನು ಇಲ್ವಲ್ಲ. ಸರಿ ಬಾ, ಅಪ್ಪ ಅಣ್ಣ ಅತ್ತೆ ತೋರಿಸಿ ಆದಷ್ಟು ಬೇಗ ಮದ್ವೆ ಸಿದ್ಧತೆ ಮಾಡ್ಕೊಂಡ್ಬಿಡೋಣ. ಆಗ್ಲಮ್ಮ. ಶಾಂತಮ್ಮ, ನಾನು ನಿನ್ನ ತುಂಬಾ ಅಮಾಯಕಳು ಅನ್ಕೊಂಡಿದ್ದೆ. ಅರೆ, ನೀನ್ ತುಂಬಾ ಹುಷಾರಾಗಿದ್ಯಾ. ಇರ್ಲಿ ಇರ್ಲಿ. ನೀನ್ ಚಾಪೆ ಕೆಳಗಡೆ ದೂರಿದ್ರೆ ನಾನು ರಂಗೋಲಿ ಕೆಳಗನೆ ದೂರೋಳು ಅಲ್ಲ. ನನ್ನನ್ನೇ ಮಣ್ಣು ಮುಕ್ಕಿಸ್ತೀಯಾ? ನೋಡ್ತಾ ಇರು, ನನ್ನ ಮೊಮ್ಮಗಳು ನಿನಗ್ ಸೊಸೆಯಾಗಿ ಬರ್ಲಿ. ಬುಗ್ರಿ ಬುಗ್ರಿ ಆಡಿಸ್ದಂಗ ಆಡಿಸ್ತೀನಿ ನಿನ್ನ ಮಗಳು ಜನ್ಮದಲ್ಲಿ ನಿನಗೆ ಸಿಗೋದಿಲ್ಲ. ಬ್ರಾಹ್ಮಿನ್ಸ್ ಕೆಫೆ. ನಮಸ್ಕಾರ ಅಮ್ಮ. ನಮಸ್ಕಾರ. ನೀವಿಲ್ಲಿ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ, ಪರವಾಗಿಲ್ಲ. ಅಜ್ಜಿನೂ ನಿಮ್ ತಂದೆ ಒಳಗಡೆ ಇದ್ದಾರೆ, ನಡೀರಿ ಒಳಗಡೆ. ಸರಿ, ನೋಡ್ತೀನಿ. ಕರ್ಣ, ಕರ್ಣ, ಕರ್ಣ ಪ್ಲೀಸ್, ನನ್ನನ್ನು ಕ್ಷಮಿಸ್ಬಿಡು. ಶ್ರೇಯಸ್, ನನ್ನ ಕಾಲ್ ಬಿಡಿ. ಏನಿದು ಹೊಸ ನಾಟಕ? ನೀನು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಿನ್ನ ಕಾಲನ್ನ ಬಿಡಲ್ಲ ಕರ್ಣ. ಏಯ್, ಅವಳ ಕಾಲ ಹಾಕಿ ಹಿಡ್ಕೊಂಡಿದ್ಯಾ? ಹೇಳ ಮೇಲೆ ಹೇಳೋ. ಇಲ್ಲಪ್ಪ, ಕರ್ಣ ನನ್ನ ಕ್ಷಮಿಸಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಲಿ, ಆಮೇಲೆ ನಾನು ಹೇಳೋದು. ಇಲ್ಲಾಂದರೆ ಇಲ್ಲಿಂದ ನಾನು ಕದಲೋದೇ ಇಲ್ಲ. ಏಯ್, ಏನೋ ಇದು ನೀನು ಹೊಸ ಅವತಾರ? ಏನೋ ಆಗಿದೆ ನಿನಗೆ? ಶ್ರೇಯಸ್, ಹೇಳು ಮೇಲೆ. ಇಲ್ಲ ಸರಿ, ನಾನು ನಿನ್ನ ಕ್ಷಮಿಸಿದ್ದೀನಿ, ಹೇಳು. ಕರ್ಣ, ನಿಜವಾಗ್ಲೂ ನೀನು ನನ್ನ ಕ್ಷಮಿಸಿದ್ಯಾ ತಾನೆ? ಬಿಡಿ ಕೈ ಬಿಡಿ ಮೊದಲು. ವಿಷಯ ಏನಂತ ಹೇಳಿ. ಕರ್ಣ, ನೀನು ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ನಮ್ಮ ಅಪ್ಪ ಅಮ್ಮ ಅಜ್ಜಿಗೆ ಆಸರೆ ಆಗಿ ನಿಂತವಳು ನೀನು. ನಿನ್ನ ಆಸರೆ ಆಗಿದ್ದ ಬ್ರಾಹ್ಮಿನ್ಸ್ ಕೆಫೆನ ಮುಚ್ಚೋ ಹಾಗೆ ಮಾಡಿದೆ ನಾನು. ನಿನಗೂ ವೈಭವ್ಗೂ ಹೆಜ್ಜೆ ಹೆಜ್ಜೆಗೂ ಕಾಟ ಕೊಡ್ತಾ ಬಂದೆ ನಾನು. ಆದರೂ ನೀನು ನನ್ನ ಹೆಂಡತಿ ಕಣ್ಣೀರು ಹಾಕೋದನ್ನ ನೋಡೋಕ್ಕಾಗದೆ ನನ್ನನ್ನು ಪೊಲೀಸ್ನವ್ರಿಗೆ ಒಪ್ಪಿಸ್ದೆ, ಕಾಪಾಡಿದೆ ನೀನು. ಈಗಲೂ
ನಿನ್ನ ದೊಡ್ಡತನನ ಅರ್ಥ ಮಾಡ್ಕೊಳ್ಳದೆ ಹೋದರೆ ಸರಿನಾ? ಅದಕ್ಕೆ ಕ್ಷಮೆ ಕೇಳಿ ಒಳ್ಳೆಯವನಾಗಿ ಬದುಕೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡು ಅಂತ ಕೇಳೋದಕ್ಕೆ ಬಂದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಕರ್ಣ. ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇದನ್ನು ಕಲ್ಪನೆಗೆ ಊಹಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ನಾನು ನಿಮ್ಮನ್ನು ಕ್ಷಮಿಸಿದ್ದು ಉಡುಪ ಅಂಕಲು, ಅಮ್ಮ, ಆಂಟಿ, ಊರ್ವಶಿ ಇವ್ರ ಮುಖ ನೋಡಿಕೊಂಡೆ. ನೀವು ಬದಲಾದರೆ ನನಗಿಂತ ಇವರುಗಳೇ ಜಾಸ್ತಿ ಸಂತೋಷ ಪಡ್ತಾರೆ ಶ್ರೇಯಸ್. ಇನ್ನು ಮುಂದೆ ಆದರೂ ನಿಮ್ಮೆಲ್ಲ ಕೆಟ್ಟ ಗುಣಗಳನ್ನ ಬಿಟ್ಟು ತಂದೆ ತಾಯಿಗೆ ಒಳ್ಳೆ ಮಗನಾಗಿ, ಹೆಂಡತಿಗೆ ಒಳ್ಳೆ ಗಂಡನಾಗಿ, ಈ ಸಮಾಜಕ್ಕೆ ಒಳ್ಳೆ ಪ್ರಜೆಯಾಗಿ ಬದುಕಿ. ಈಗ ನನಗೆ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಹೊಟ್ಟೆ ತುಂಬ ಹಸಿತಾ ಇದೆ. ಇದೇ ನೋವಲ್ಲಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನಾನು. ನಿನ್ನ ಕೈಯಾರ ಊಟ ಬಡಿಸ್ಕೊಡ್ತೀಯಾ ಪ್ಲೀಸ್? ಶ್ರೇಯಸ್, ನಿನ್ನ ತಪ್ಪನ್ನ ತಿದ್ದುಕೊಂಡಿದ್ಯಲ್ಲೋ, ಈಗ ಕ್ಷಮಿಸಿದ್ದೀನಿ ಅಂತ ಹೇಳ್ತಾ ಇದ್ದಾಳಲ್ಲೋ. ಇರ್ಲಿ ಬಿಡಿ ಅಮ್ಮ, ಪಾಪ ಹಸಿವು ಅಂತಿದ್ದಾರಲ್ಲ, ನಾನೇ ಬಡಿಸ್ತೀನಿ, ನೀವು ನಡೀರಿ. ಶ್ರೇಯಸ್, ನೀವು ಕೂತ್ಕೊಳ್ಳಿ, ನಡೀರಿ. ನೀನು ಇಷ್ಟು ಹೇಳ್ದೆಯಲ್ಲ, ಅಷ್ಟು ಸಾಕು. ಇನ್ನು ಮುಂದೆ ಎಮೋಷನಲ್ ಆಗಿ ನಿನ್ನ ಎಮೋಷನ್ಸ್ಗೆ ಹೊಡಿತೀನಿ, ನೋಡ್ತಾ ಇರೋ. ಊಟ ಮಾಡಿ. ಕರ್ಣ, ನೀನು ಕೂತ್ಕೋ. ಇಲ್ಲಿ ನೀವು ಮಾಡಿ. ಸಾರಿ, ನೀರೆಲ್ಲ ಚೆಲ್ಲೋಯ್ತು. ಇಲ್ಲಿ ನೀವು ಊಟ ಮಾಡಿ, ನಾನು ಒರೆಸ್ತೀನಿ. ಐ ಆಮ್ ಸಾರಿ ಕರ್ಣ. ಇಲ್ಲಿ ತಗೊಳ್ಳಿ. ಕರ್ಣ, ಹೇಳಮ್ಮ. ಅಂಕಲ್, ಹೇಳು ಹೇಳು, ಅವನಿಗೆ ನಾನು ಚೆನ್ನಾಗಿ ಬಡಿಸ್ತೀನಿ, ಹೇಳು ನೀನು. ಅದು ಅಂಕಲ್, ನೀವು ಒಳಗೆ ಹೋಗಮ್ಮ, ಹೋಗಮ್ಮ. ಕೈ ತೊಳ್ಕೊಳ್ಳೋ. ಯಾಕಪ್ಪ? ಕೈ ತೊಳ್ಕೊಳ್ಳೋ. ಊಟ ಮಾಡ್ತೀನಿ. ಊಟ ಮಾಡಿ ಸಾಕು, ಕೈ ತೊಳ್ಕೊಳ್ಳೋ. ಕೈ ತೊಳ್ಕೊಳ್ಳೋ. ಏನಾಯ್ತಪ್ಪ? ಏಳ್ಮೇಲೆ ಹೇಳು, ಏಳ್ಮೇಲೆ. ಅರೆ, ನೀವು ಹೊರಟು ಬಿಟ್ರಾ? ಇಲ್ಲ, ಅವ್ನಿಗೆ ಎಂಥದ್ದು ಅರ್ಜೆಂಟ್ ಕೆಲಸ ಅಂತೆ, ಹೋಗ್ತಾನಂತೆ. ಹೋಗ್ಲಿ ಬಿಡಿ. ಹೌದಾ, ಸರಿ, ಹೋಗಿ ಬನ್ನಿ. ಏನ ನೀನು ಕೊಳಕ್ ಬುದ್ಧಿ ಇನ್ನೂ ಬಿಡ್ಲ? ನನ್ನ ಹಸು ವೇಷ ಹಾಕೊಂಬಂದು ನರಿ ಬುದ್ಧಿ ತೋರಿಸ್ತೀಯ? ಕರ್ಣನ ಮೇಲೆ ಏನಾದರೂ ಕಣ್ಣು ಹಾಕಿದ್ರೆ ಎರಡು ಕಣ್ಣು ಕಿತ್ತು ಬಿಡ್ತೀನಿ, ಹುಷಾರು. ನಾನು ನಿನ್ನ ನಂಬೋದಕ್ಕೆ ನಾನು ಕರ್ಣ ಅಲ್ಲ, ನಿಮ್ಮಪ್ಪ. ನೀನು ಕರ್ಣನ ಕಡೆ ನೋಡೋದಿರಲಿ,
ನಿನ್ನ ನೆರಳು ಹೊಡೆದಲ್ಲಿ ಬಿದ್ರು ಕೂತಾಕ್ಬಿಡ್ತೀನಿ. ಅಪ್ಪ ಬಾಯಿಗೆ ಬಂದಾಗ ಏನೇನೋ ಮಾತಾಡಬೇಡ. ಕೈ ತಪ್ಪಿ ಲೋಟ ಬಿತ್ತು, ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ನೀನ್ಯಾಕೆ ತಪ್ಪು ತಿಳ್ಕೊತಾ ಇದೆಯಾ? ಏ ಮುಟ್ಟಾಳ, ನೀ ಯಾಕೆ ಇಲ್ಲಿ ಬಂದೆ ಅಂತ ಬಾಯಿ ಬಿಟ್ಟು ಹೇಳೋದು ಬೇಡ. ಇನ್ನು ಹಾವ ಭಾವನ ಎಲ್ಲ ಹೇಳುತ್ತೆ. ಮರ್ಯಾದೆಯಾಗಿ ಹೇಗೆ ಬಂದಿದ್ದೀವಿ ಹಾಗೆ ವಾಪಸ್ ಹೋಗು. ಇಲ್ಲ ಅಂದ್ರೆ ಇಲ್ಲಿ ಆಗೋ ಕಥೆನೇ ಬೇರೆ. ನಡಿತೇ ಇಲ್ವಾ? ಹೋಗು ಅಂದ್ರೆ ಆ ಕರ್ಣ ಕತ್ತಲ್ಲಿ ತಾಳಿ ಇದೆಯಾ ಅಂತ ನೋಡಕ್ ಬಂದ್ರೆ ಈ ನಮ್ಮಪ್ಪ ಏನೋ ತಪ್ಪು ತಿಳ್ಕೊಂಬಿಟ್ರು. ನನ್ನ ಟೈಮೇ ಸರಿಯಾಗಿಲ್ಲ. ಕರ್ಣ, ಇಷ್ಟಕ್ಕೆ ನಿನ್ನನ್ನು ಸುಮ್ಮನೆ ಬಿಡ. ಸಾರಿ. ಅಯ್ಯೋ ಏನಮ್ಮ ನೀನು ನೋಡ್ಕೊಂಡಲ್ವಾ ಹೋಗೋದು? ಸಾರಿ ಮಾ. ವಯಸ್ಸಾದವ್ರಿಗೆ ಈ ಥರ ಪೆಟ್ಟು ಬಿದ್ರೆ ತಡ್ಕೊಳಕ್ಕಾಗುತ್ತಾ? ಅವತ್ತು ಈ ತಾಳಿ ವಿಷಯನ ಅರವಿಂದನ್ ಮುಂದೆ ಹೇಳಿದಾಗ ನನ್ನನ್ನೇ ಗೇಲಿ ಮಾಡಿ ಕಣ್ ಚೆಕ್ ಮಾಡಿಸ್ಕೊ ಅಂತ ಹೇಳಿದ್ನಲ್ಲ. ಇರಲಿ. ಬಾ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಏನು ನಿನ್ನನ್ನೇ ಕೇಳ್ತಾ ಇರೋದು. ಏನಿದು ಯಂತ್ರ ಮಂತ್ರ ತಾಯ್ತಾ ಅಂತ ನನ್ನ ಹತ್ರ ಕತೆ ಕಟ್ಟಿ ಹೇಳ್ಬೇಡ. ಸುಳ್ಳುಗಳು ನನ್ನ ಹತ್ರ ನಡೆಯಲ್ಲ. ಹೇಳು, ಇದು ತಾಳಿ ಅಲ್ವಾ? ಹೇಳು, ತಾಳಿ ಅಲ್ವಾ? ಹೌದಮ್ಮ. ಯಾರು ಕಟ್ಟಿದ್ದು ಕರ್ಣ? ವೈಭವ್ ಪಂಡಿತಮ್ಮ. ನಾನು ಅವತ್ತೇ ನನ್ನ ಮಗನ ಕರೆದು ಹೇಳಿದೆ, ತೋರಿಸ್ದೆ. ಆದ್ರೆ ಅವನು ನನ್ನ ಮಾತನ್ನ ನಂಬಲಿಲ್ಲ. ಡಾಲರ್ ಚೈನು ಅದು ಇದು ಅಂತ ಏನೇನೋ ಹೇಳಿ ನನಗೆ ಬೈದು ಬಾಯಿ ಮುಚ್ಚಿಸ್ಬಿಟ್ಟ. ಗುಟ್ಟಾಗಿ ಕೆಂಡ ಕಟ್ಕೊಂಡು ಓಡಾಡಬಹುದು, ಆದ್ರೆ ತಾಳಿನ ಅಲ್ಲ. ಬೆಂಕಿಗಿಂತ ಅಪಾಯ ಇದು. ಇನ್ನು ಎಷ್ಟು ದಿವಸ ಅಂತ ಹೀಗೆ ಬಚ್ಚಿಟ್ಕೊಂಡು ಓಡಾಡ್ತೀನಿ ನೀನು? ನಿನ್ನ ಉದ್ದೇಶ ಏನು ಅಂತ ಹೇಳು. ಈ ತಾಳಿ ನಿನ್ನ ಕೊರಳಿಗೆ ಹೇಗೆ ಬಂತು, ಯಾಕೆ ಬಂತು, ಯಾವುದು ಮುಚ್ಚಿಡದೆ ನನ್ನ ಹತ್ರ ಹೇಳು. ನಮ್ಮ ರಾಮನ್ಸ್ ಕೆಫೆ ಕ್ಲೋಸ್ ಆಗಿದ್ದಾಗ ನಾನು ವೈಭವ್ ಅದನ್ನು ಓಪನ್ ಮಾಡಿಸೋದಕ್ಕೆ ಅಂತ ಹೋಗಿದ್ವಿ. ಅವತ್ತು ಏನಪ್ಪ ದೊಡ್ಡ ಮನುಷ್ಯ, ಎಲ್ಲಿಂದ ಪಿಕಪ್ ಮಾಡಿದೆ ಇವಳನ್ನ? ಎಷ್ಟು ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿದ್ಯಪ್ಪ? ನಾವು ಮರ್ಯಾದಸ್ಥ ಕುಟುಂಬದವರು. ವಿಷಯ ಗೊತ್ತಿಲ್ಲದೆ ದಯವಿಟ್ಟು ಈಗೆಲ್ಲ ಮಾತಾಡಬೇಡಿ ಸರ್. ನೀವು ಇವರಿಬ್ಬರನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇವತ್ತು ಇವರಿಬ್ರು ಮದ್ವೆ ಸರ್. ಏನ್ ಸರ್ ನೀವು ಹೇಳ್ತಾ ಇರೋದು? ಈ ಮದ್ವೆನ ಸೀರಿಯಲ್ ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಆ ತರ ನಾಟಕದ ಮದ್ವೆ ಅಂತ ಅನ್ಕೋಬೇಕು. ಆ ಕ್ಷಣಕ್ಕೆ ನೋಡೋರ್ ಕಣ್ ಮುಂದೆ ತಾಳಿ ಕಟ್ಸ್ಕೊಳ್ಳೋದು, ಆಮೇಲೆ ಅದನ್ನ ತೆಗೆದು ಯಾವ್ದಾದ್ರು ದೇವಸ್ಥಾನ ಹೊಂಡಿಗೆ ಹಾಕ್ಬಿಡೋದು. ಅಯ್ಯೋ ರಾಮ ರಾಮ, ಇದೇನೇ ಕತೆ ನಿಂದು? ಇದೆಂತ ಅನ್ಯಾಯ. ನಾನೆಲ್ಲೋ ನೀವಿಬ್ರು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಂಡಿದ್ದೆ. ಇಂಥ ಮದುವೆನಾ? ಅಮ್ಮ, ಇದು ಅವ್ರಿಗೆ ನಾಟಕದ ಮದುವೆ ಆಗಿರ್ಬೋದು, ಆದರೆ ನನ್ನ ಪಾಲಿಗಲ್ಲ. ಅವರು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ ಕ್ಷಣದಿಂದಲೇ ನಾನು ಅವ್ರನ್ನ ಗಂಡ ಅಂತ ಭಾವಿಸ್ತಿದ್ದೀನಿ. ಅದಕ್ಕೆ ಅವ್ರಿಗೆ ತಾಳಿನ ತೆಗೆದು ದೇವ್ರುಂಡಿಗೆ ಹಾಕು ಅಂದರು. ನಾನು ಹಾಕಿಲ್ಲ ಅಮ್ಮ.
ಎಂತ ಅನ್ಯಾಯ ಮಾಡ್ಕೊಂಡ್ಬಿಟ್ಟೆ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ನೀನು ಅಲ್ವೇ? ನಿನ್ ಬಗ್ಗೆ ಅವನಿಗೆ ಭಾವನೆಗಳೇ ಇಲ್ಲ ಅಂದಾಗ ಅದನ್ನ ಹ್ಯಾಕ್ ಸರಿಪಡಿಸ್ಕೋತೀಯ ನೀನು? ಈ ಮದುವೆ ತಾಳಿ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಅವನು. ಅವನೆಂತ ಆಚಾರವಂತ? ನಾನು ಅವನ್ನ ಹೋಗಿ ಕೇಳ್ತೀನಿ.